ಮಕ್ಕಳ ನಿಮ್ಮಿಬ್ಬರ ದೇಹದ ಮೇಲೆ ತುಂಡು ಬಟ್ಟೆಗೆ ಬಾಯಿರದಂತೆ ಮಾಡಿ ನಡು ಬೀದಿಯಲ್ಲಿ ನಿಮ್ಮನ್ನು ಓಡಾಡಿಸಿ ಕತ್ತರಿಸಿ ನಿಮ್ಮ ದೇಹದ ಇಂಚಿಂಚು ಪೀಸುಗಳನ್ನು ಆಕಾಶದಲ್ಲಿ ಹಾರಾಡುವ ಹತ್ತು ಕಾಗೆಗಳಿಗೆ ಭೂಮಿಯ ಮೇಲೆ ನಡೆದಾಡುವ ನರಿ ನಾಯಿಗಳಿಗೆ ಹಂಚದಿದ್ದರೆ ನಾನೀ ರಣರಂಗಕ್ಕೆ ಕಾಲಿಟ್ಟ ರಮೇಶನೇ ಅಲ್ಲ. ಮಕ್ಕಳೇ, ನನ್ನ ಆವೇಶಕ್ಕೆ ಬಲಿಯಾಗಿ ನೀವು ನಿಮ್ಮ ತಾಯಿಯ ಗರ್ಭದಲ್ಲಿ ಅಡಗಿದ್ದರೂ ಸರಿ, ಸರಿ ತಾಯಿಯ ಗರ್ಭದಲ್ಲಿ ಅಡಗಿದ್ದರೆ ನಿಮ್ಮ ತಾಯಿ ಗರ್ಭವನ್ನೇ ಸೀಳಿ ಭೂಗರ್ಭದಲ್ಲಿ ಅವಿತುಕೊಂಡಿದ್ದರೆ ಭೂಮಿಯ ಒಳಗನ್ನೇ ಬಗಿತು ನಿಮ್ಮನ್ನು ಹೊರಗೆಳೆದು ನಿಮ್ಮ ರುಂಡವನ್ನು ಚಂಡಾರದೆ ಬಿಡಲಾರೆ. ಹಾದರದ ಹಂದಿಗಳೇ, ನಗು ನಗುತ್ತಾ ಬದುಕುತ್ತಿರುವ ಬಡವರ ಬಾಳಿಗೆ ಬೆಂಕಿ ಇಟ್ಟು ದಿಟ್ಟ ಶ್ರೀಮಂತರೆಂದು ಮೆರೆಯುತ್ತಿರುವ ನಿಮ್ಮ ಕಟಕ್ಕಿನ ಉತ್ತರ ಬರೆದು ಕೊನೆಯ ಹಂತ್ಯನಾಡಲು ನನ್ನಣ್ಣನ ಶಾಂತಿಗೋಸ್ಕರವಾಗಿ ಇಂದಿನಿಂದ ಸೇರಿಗಾಗಿ ಸಿಡಿದಂತ ಹುಲಿಯಾಗಲೇಬೇಕು. ಶೇರಿಗಾಗಿ ಸಿಡಿದಂತ ಹುಲಿ ನಾನಾಗದಿದ್ದರೆ ನನ್ನ ಹೆಸರು ರಣರಂಗಕ್ಕಿಳಿದ ರಮೇಶನೇ ಅಲ್ಲ. ಲೇ ಗೌಡ, ಮಕ್ಕಳೇ, ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮ ಕೈಯಲ್ಲಿ ಎಂದು ತಿಳಿದು ಬಡವರನ್ನು ಕೊಲ್ತಾ ಇದ್ದೀರಲ್ಲ, ಇಂದು ನನ್ನ ಕೈಯಿಂದ ಸೃಷ್ಟಿಸಿದ ಆ ಬ್ರಹ್ಮನಿಂದಲೂ ಕೂಡ ನಿಮ್ಮ ಸಾವನ್ನು ತಪ್ಪಿಸಲು ಸಾಧ್ಯವಿಲ್ಲ. ನೋಡಿ ಕೈಯಲ್ಲಿದೆ ಎಂದು ಮೆರೆದವರು ತಿಳಿದಿಲ್ಲ. ನಾನು ನೋಡುತ್ತೇನೆ ನಿಮ್ಮ ಕಾನೂನು ಏನು ಮಾಡುತ್ತದೆ ಎಂದು. ಹೇ ಪಾಪಿಗಳೇ, ಬೇರೆಯವರ ಪ್ರಾಣದ ಜೊತೆ ಆಟ ಆಡುತ್ತಿದ್ದಿರಲ್ಲ. ನಿಮ್ಮ ಪ್ರಾಣ ಹೋಗುವ ಸಮಯದಲ್ಲಿ ನಿಮಗೆ ಗೊತ್ತಾಗುತ್ತದೆ ಪ್ರಾಣದ ಬೆಲೆ ಏನೆಂದು. ಅತಿ ಶೀಘ್ರವಾಗಿ ನಿಮ್ಮ ರುಂಡವನ್ನು ಚಂಡಾಡಲು ಬಂದೇ ಬರುತ್ತೇನೆ, ಈಗಲೇ ಬರುತ್ತೇನೆ. ಈಗ ಲವ್ ಕೇಸ್ ಮಾಡೋದ್ಬಿಟ್ಟು ಒಳ್ಳೆ ಮನುಷ್ಯರಾಗಿದ್ದೀರಿ ನಾವೀಗ. ಹೌದಾ? ಬಾಳ ಟಿಪ್ ಟಾಪ್ ಆಗಿ ಅಲ್ಲ ಮಗ, ಎದ್ದು ಬಂದ್ಬಿಟ್ಟ ಮಗ. ಮುಂಜಾನೆ ಎದ್ದು ಛತ್ರಿ ಕಿಡ್ಕೊಂಡು ಹುಟ್ಟಿರ್ಬೇಕ ಮಗ. ಲೇ ಮಗನೇ, ನಿನ್ನ ಮಗಳು ಒಪ್ಪಾಕಿರ್ತಾಳ ನಿನ್ನ ಮನ್ಯಾಗ. ಆಕೆ ಎಲ್ಲೋ ಬೆಲ್ಲ ಕೊಟ್ಟ ನೆಪದ ಕೈ ಇಚ್ಕಿ ಮುತ್ತು ಕೊಟ್ಟು ಬರ್ತೀನಿ. ಏನದೇ ದವಗಿ ಕೊಡದ ಮಗನೇ? ನನ್ನ ಮಗಳಿಗೆ ಮುದ್ದು ಕೊಟ್ಟು ಬರ್ತೀಯ? ಅವ್ರಪ್ಪ ಇನ್ನೂ ಬದುಕ್ಯಾರ ಮಗನೇ. ನೀನು ಕೈ ಕಾಲು ಮುರಿದಾಕ್ತೀನಿ. ಹುಷಾರಾಗಿರು ಮಗನ, ಬರ್ತೀನಿ.